ನೋಡಿ, ಇದು ನಮ್ಮ ಅಡಿಕೆ ತೋಟ. ಇಲ್ಲೆಲ್ಲೂ ಜಾಸ್ತಿ ಕಳೆ ಇಲ್ಲ. ಕಳೆ ಕಾಣಿಸ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ಏನು ಕಳೆ ಇಲ್ಲ. ನೆಲ ಎಲ್ಲ ಕ್ಲಿಯರ್ ಇದೆ. ಒಂದು ವೇಳೆ ಅಡಿಕೆ ಕಟ್ ಮಾಡಿದ್ರು ಸಹ ನೆಲದಲ್ಲಿ ಬಿದ್ದವು ಕಾಣಿಸ್ತವೆ ಈ ರೀತಿ. ಇಷ್ಟು ಕ್ಲಿಯರ್ ಐತೆ ನೋಡಿ ಮೇಲೆ. ಆದರೆ ಈ ಒಂದು 8 ಸಾಲು ಇದ್ದಾವೆ. ಆ ಒಂದು 8 ಸಾಲು ಮಾತ್ರ ಭಾಳಷ್ಟು ಕಡೆ ಆಗೈತೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಆ ಗಿಡನೇ ಮುಚ್ಕೊಂಡೈತೆ. ಎಷ್ಟು ಎತ್ತರ ಬೆಳೆದೈತೆ? ಒಂದು 3 ರಿಂದ 4 ಅಡಿ ಎತ್ತರ ಕಳೆ ಬೆಳೆದೈತೆ. ಓಡಾಡೋಕ್ಕೆ ಆಗೋದಿಲ್ಲ, ಅಷ್ಟು ಕಳೆ ಬೆಳೆದೈತೆ ನೋಡಿ. ಇಷ್ಟು ಕಳೆ ಏನಕ್ಕೆ ಬೆಳೀತು ಅಂತಂದರೆ, ಇಲ್ಲಾಗಲೇ ನೆಂದಿರೋದು ಕಾಣಿಸುತ್ತಲ್ಲ, ಇದು ಇಳಿಜಾರು. ನಮಗಿಂತ ಮೇಲಿನ ಹೊಲದಲ್ಲಿ ಏರಿ ಹೊಡೆದ್ಬಿಟ್ಟು ಅಲ್ಲಿದ್ದ ಕಳೆ ಎಲ್ಲನೂ ಅದು ನೀರಿನ ಮುಖಾಂತರ ಬಂದಿತ್ತು ಈ ಇಳಿಜಾರಲ್ಲಿ. ಇಲ್ಲಿ ಬಂದು ಈ ರೀತಿ ಹೋಗಿತ್ತು ನೀರೆಲ್ಲ. ಇಲ್ಲೆಲ್ಲ ನೀರು ಹರಿದ್ಬಿಟ್ಟು ಸೀದಾ ಇದೇ ರೂಟಲ್ಲಿ ಹೋಗಿತ್ತು ನೀರೆಲ್ಲ. ಹಾಗಾಗಿ ಅದರ ಬೀಜಗಳೆಲ್ಲ ಈಗ ಬೆಳೆದು ಇಷ್ಟು ಕಳೆ ಆಗೈತೆ. ಅಲ್ಲೆಲ್ಲ ನೀರೆಲ್ಲ ನಮ್ಮ ಹೊಲದಲ್ಲಿ ನೀರು ನಿಂತು ನೆಕ್ಸ್ಟ್ ಹೋಗ್ತಿತ್ತು. ಹಂಗಾಗಿ ಬೀಜ ಎಲ್ಲ ಇಲ್ಲೇ ಸ್ಟೋರಾಗಿ ಇಷ್ಟಕ್ಕಂತ ಕಳೆ ಬೆಳೆದೈತೆ ನೋಡ್ರಿ. ಈಗ ವೀಡ್ ಕಟರ್ ಮಿಷಿನ್ ತೊಗೊಂಬಂದಿದ್ದೀನಿ ನೋಡಿ, ಕಾಣಿಸ್ತಾ ಇದೆ. ಈ ವೀಡ್ ಕಟರ್ ಮಿಷಿನಿಂದ ಅಲ್ಲೇನೈತೋ ಕಾಂಗ್ರೆಸ್ ಗಿಡನೆಲ್ಲ ಪೂರ್ತಿ ಕಟ್ ಮಾಡ್ತೀನಿ ಇವತ್ತು ನೋಡಿ. ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ. ಕಟ್ ಮಾಡಿರೋ ಗುರುತು ಕಾಣಿಸುತ್ತೆ. ಇಲ್ಲಿ ಕಟ್ ಮಾಡಿದ್ದೀನಿ, ಇದನ್ನು ಕಟ್ ಮಾಡಿಲ್ಲ ನೋಡಿ. ಡಿಫ್ರೆನ್ಸ್ ಅಲ್ಲೇ ಗೊತ್ತಾಗುತ್ತೆ ನೋಡಿ ಎಷ್ಟಿದೆ. ಟೈಮ್ ಸಿಕ್ಕರೆ ಇದೇನೈತೋ ಇದನ್ನೆಲ್ಲ, ಈ ಬೀಜ ಆಗಿರೋದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಕಡೆ ಹಾಕಿಬಿಡ್ತೀನಿ. ಒಂದು ಕಡೆ ಹಾಕಿದರೆ ಅದನ್ನು ಸುಡ್ಬೋದು, ಇಲ್ಲಾಂದ್ರೆ ಮತ್ತೆ ಬೀಜ ಆಗುತ್ತೆ. ಒಂದು ವೇಳೆ ಬೀಜ ಆದ್ರೂ ಸಹ ಬೇಗ ನೀರು ಬಿಟ್ಟು ರೋಟ ಬಿಟ್ಟರೆ ಏನಾದರೂ ಹೊಡೆದ್ಬಿಟ್ರೆ ಮೊಳಕೆ ಇದ್ದಾಗಲೇ ಎಲ್ಲ ಒಣಗೋಗುತ್ತೆ ನೋಡಿ. ನಮ್ಮ ಅಡಿಕೆ ಯಾವ ರೀತಿ ಕಾಣಿಸ್ತೈತೆ. ಆಗಲೇ 2 ಕಟಾವ್ ಆಗಿದೆ. ಇನ್ನೂ ಒಂದೊಂದರಲ್ಲಿ 2 ಗೊನೆ ಅಷ್ಟಿದ್ದಾವೆ ನೋಡಿ. ನೋಡಿ ಈ ಗಿಡ ಒಂದೇ ಬಡ್ಡೆನಲ್ಲಿ 2 ಗಿಡ ಹಾಕಿದ್ವಿ. ಒಂದೇ ಟೈಮಲ್ಲಿ ಹಾಕಿದರೆ 2 ಸಪ್ರೇಟಾಗಿ ಈ ರೀತಿ ಬೆಳೀತವೆ. ಒಂದು ಗಿಡ ಬೆಳೆದಾದ್ಮೇಲೆ ಒಂದು ಪಕ್ಕದಾಗ ಹಾಕಿದರೆ ಬೆಳೆಯೋದಿಲ್ಲ. ಒಂದೇ ಟೈಮಲ್ಲಿ 2 ಹಾಕಿದರೆ ಈ ರೀತಿ ಬೆಳೀತವೆ. 2 ಗಿಡದಲ್ಲೂ ಸಹ ಚೆನ್ನಾಗೇ ಫಸಲು ಬಿಟ್ಟಿತ್ತು ಈ ಸರಿ. 2 ಗಿಡದಲ್ಲೂ 4 ಗೊನೆ ಇದ್ದು ನೋಡಿ. ಅದರಲ್ಲಿ ಇನ್ನೂ 2 ಗೊನೆ ಕಟ್ ಮಾಡಿಲ್ಲ. ಇದರಲ್ಲಿ ಆಗಲೇ ಕಟ್ ಮಾಡಿ ಇನ್ನೂ 1 ಗೊನೆ ಉಳಿದೈತಿ ಇದರಲ್ಲಿ ನೋಡಿ. ಈ ರೀತಿ ಹಾಕಿದ್ವಿ.